ಕರ್ನಾಟಕದಲ್ಲಿ 2003ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ 1 ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು? ಆಮೇಲೆ ಫ್ರೀಯಾಗಿ ಅಕ್ಕಿ ಮಾಡಿದವ್ರು ಯಾರು? 7 ಕೆಜಿ ಅಕ್ಕಿ ಕೊಟ್ಟವ್ರು ಯಾರು? ಹೇಳ್ಬೇಕಲ್ಲ, ಬಿಜೆಪಿಯವರು ಮಾಡಿದಾರ? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿ ಮಾಡಿದ್ರ? ವಾಜಪೇಯಿ ಅವರಿದ್ರು ಪ್ರಧಾನಮಂತ್ರಿ ಮಾಡಿದ್ರ? ಇವರು ಯಡಿಯೂರಪ್ಪ ಇದ್ರು ಮುಖ್ಯಮಂತ್ರಿಯಾಗಿ ಮಾಡಿದ್ರ? 7 ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ 5 ಕೆಜಿ ಮಾಡಿದ್ರು. ನೇರವಾಗಿ ಹೇಳ್ಬೇಕ ಬೇಡ? ನಾವು ಬಡವರು ಇರುತ್ತಾ ಇದೀವಾ? ನಾವು ಬಡವರು ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾರು ಬಿಜೆಪಿಯವರು ಬಡವರು ಪರವಾಗಿ ಇರೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳು ಮಾಡೋದು ನಾವು ಅನೇಕ ಭಾಗ್ಯಗಳನ್ನು ತಗೊಬಂದು ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡೋದು. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಇದೆಯಾ? ಹೇಳಿ ನೋಡೋಣ. ನಾವು SCP TSP ಆಕ್ಟ್ ಮಾಡೋದು ಪರಿಶಿಷ್ಟ ಜಾತಿಯವರಿಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ದೇಶದ ಬಜೆಟ್ 48 ಲಕ್ಷ 24-25 21% ಇಡಬೇಕು ಅಂತಂದ್ರೆ ಎಷ್ಟಾಗಬೇಕು? 60,000 ಕೋಟಿ ಮಾತ್ರ ಖರ್ಚು ಮಾಡ್ತಾ ಇರೋದು. 60,000 ಕೋಟಿ, 48 lakhs. ನಾವು 3,71,000 ಕೋಟಿ ಬಜೆಟ್ ನಲ್ಲಿ 39,121 ಕೋಟಿ ರೂಪಾಯಿಗಳನ್ನ SCP ಗೃಹಲಕ್ಷ್ಮಿ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ? ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು? 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯವರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಬಿಜೆಪಿ ವಿರೋಧ ಮಾಡಿದವರು ಯಾರು? ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ವಿರೋಧ ಮಾಡೋದು ಪ್ರಮಾಣದು. ಇಟ್ಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತದ್ದು ಮಾಡಬಾರದು. ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ? 32,000 ಕೋಟಿ ಹೇಳಿ ನೋಡೋಣ. ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? 32,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟು ಗ್ಯಾರಂಟಿ ಯೋಜನೆಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 56,000 ಕೋಟಿ. ಹೇಳ್ಬೇಕಲ್ವಾ? ನಾವು ಏನಾದ್ರೂ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಜಾತ್ಯತೀತದ್ದು ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ? ಈ ದೇಶದ ಐಕ್ಯತೆಗೆ, ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ಯಾರು? ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಸತ್ತೋದ್ರ? ಹೇಳಿ ನೋಡೋಣ, ಯಾರು ಸತ್ತಿದಾರ? ಈ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು
ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದನ್ನ ಮರಿಲಿಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗ್ತದೆ, ಈ ನಾಡನ್ನ ಕಟ್ಟಬೇಕಾಗ್ತದೆ.